ಇವತ್ತು ಈಗ ಆ ಸರ್ಕಾರದ ಪರಿಸ್ಥಿತಿ ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ. ನೋಡಿ, ಡಿ ಕೆ ಶಿವಕುಮಾರ್ ಅವರೇ, ಮೊದಲು ನಿಮ್ಮ ಸ್ಥಾನ ಭದ್ರ ಮಾಡ್ಕೊಳ್ಳಿ, ಉಪಚುನಾವಣೆ ಕನ್ಸ್ಬಿಡಿ. ರಾಂಗ್ ಪ್ಲೇಸಿಗೆ ಬಂದು ಕೈ ಹಾಕ್ತಾ ಇದ್ದೀರಿ, ಇಲ್ಲಿಂದ ನಿಮ್ಗೆ ತೊಂದರೆ ಆಗೋಗುತ್ತೆ ಅಂತ ನಾನು ಅವ್ರಿಗೆ ಸೂಕ್ಷ್ಮವಾಗಿ ಬಹಿರಂಗವಾಗಿ ಹೇಳಿದ್ದೀನಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಉಪಚುನಾವಣೆ ಬರುವಕ್ಕೆ ಅದೇ ಸ್ಥಾನಕ್ಕೆ ಬರಬೇಕು. ಇವ್ರ ಅಧಿಕಾರ ಕೇಳೋಕೆ ಅವ್ರು ಹೊರಟಿದ್ದಾರೆ. ಇವ್ರಿಗೆ ಯಾಕೆ ಎರಡೆರಡು ಪೋಸ್ಟ್ ಅಂತ, ಎರಡೆರಡು ಪೋರ್ಟ್ಫೋಲಿಯೋ ಯಾಕೆ ಇವ್ರಿಗೆ? ಯಾವುದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನೀರಾವರಿ ಇಲಾಖೆನಲ್ಲಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಸತ್ತೋಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ಅದರಿಂದ ತುಂಬಾ ತೊಂದರೆಗೊಳಗಾಗವ್ರೆ. ನೀರಾವರಿ ಯೋಜನೆಗಳು ಕುಂಠಿತ ಆಗವೆ. ಯಾಕೆ? ಸರ್ಕಾರದಲ್ಲಿ ಹಣ ಇಲ್ಲ. ಅದೊಂದು. ಅವರು ಬೆಂಗಳೂರು ತಗೊಂಡ್ರು. ಬೆಂಗಳೂರನ್ನ ಏನಂತ ಅಂದ್ರು? ಯಾವ ಬೆಂಗಳೂರು ಮಾಡ್ತೀನಿ ಅಂದ್ರು? ಬ್ರ್ಯಾಂಡ್ ಬೆಂಗಳೂರು. ಏನಾಗಿದೆ ಈಗ? ಬ್ರ್ಯಾಂಡ್ ಬೆಂಗಳೂರು ಕತೆ ಏನಾಗಿದೆ? ಹಂಗಾಗಿ ಆಮೇಲೆ ಈಗ ಅಲ್ಲೇ ಚುನಾವಣೆಗಳು ಮಾಡ್ತೀವಿ ಅಂತ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ ಏನೋ ಮಾಡ್ತೀವಿ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಚುನಾವಣೆ ಮಾಡ್ಲಿ. ರಾಜ್ಯಾಧ್ಯಕ್ಷರು ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಇದೆ, ಕಡಿಮೆ ಮಾಡಿ ಅಂತ ಅವ್ರ ಪಕ್ಷದವರೇ ಕೂಗಾಡ್ತಾವ್ರಲ್ಲ. ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಮಾಹಿತಿ ಇರ್ತದೆ. ಅವರು ಎಲ್ಲ ಅವ್ರಿಗೆ ಹೆಚ್ಚಿನ ಸಂಪರ್ಕ ಇದೆ. ಮಂಡ್ಯದಲ್ಲಿ ಇವಾಗ ಇದ್ದಾರೆ, ಯಾಕೆ ತಿಳ್ಕೊಂಡಿರ್ತಾರೆ ಮೈಸೂರು ಬಗ್ಗೆ, ಅವ್ರಿಗೆ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಅವರಿಬ್ಬರಲ್ಲಿ ಇಂಟರ್ನಲ್ ಫೈಟ್ ಇರೋದಂತೂ ಗ್ಯಾರಂಟಿ.